ಹೀಗೆ ಕಲರ್ಫುಲ್ ಆಗಿ ಮಸ್ತ್ ಮಸ್ತ್ ಡ್ಯಾನ್ಸ್ ಮಾಡಿ ಎದುರುಗಡೆ ಇರುವವರ ಕಡೆಯಿಂದ ಸೈ ಎನಿಸಿಕೊಳ್ತಿರೋ ಇವರು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಶಾಲಾ ಕಾಲೇಜು ವಿದ್ಯಾರ್ಥಿಗಳು. ರಾಜ್ಯ ಮಟ್ಟದ ಚುಂಚಾದ್ರಿ ಕ್ರೀಡೋತ್ಸವ ಪ್ರಯುಕ್ತ ಚಿಕ್ಕಬಳ್ಳಾಪುರದ ಎಸ್ಜಿಸಿಎಟಿ ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ 3 ದಿನಗಳ ಕ್ರೀಡೋತ್ಸವ ಹಾಗೂ ನೃತ್ಯ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ನೃತ್ಯ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿನಿಯರು ವಿವಿಧ ಭಕ್ತಿಗೀತೆಗಳಿಗೆ ನೃತ್ಯ ಮಾಡಿ ಸೈ ಎನಿಸಿಕೊಂಡರು.
ಇದಕ್ಕೂ ಮುನ್ನ ಶ್ರೀ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಮತ್ತು ಮುಖ್ಯ ಅತಿಥಿಗಳ ಜೊತೆ ಮೆರವಣಿಗೆ ಮಾಡಲಾಯಿತು. ಡೊಳ್ಳು ಕುಣಿತ, ವಿದ್ಯಾರ್ಥಿಗಳ ಪೆರೇಡ್, ಸಾಂಸ್ಕೃತಿಕ ಕಲಾ ತಂಡಗಳ ಕಾರ್ಯಕ್ರಮಗಳ ಮೂಲಕ ಅದ್ದೂರಿ ಮೆರವಣಿಗೆ ಮಾಡಲಾಯಿತು. ಈ ವೇಳೆ 3 ದಿನದ ಕ್ರೀಡೋತ್ಸವದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ವೇಳೆ ಖಾಸಗಿ ಸುದ್ದಿ ವಾಹಿನಿಯ ಸಂಸ್ಥಾಪಕರು ಚಿಕ್ಕಬಳ್ಳಾಪುರದ ಜಿಲ್ಲೆಯ ರವಿಕುಮಾರ್ ಮಾತನಾಡಿ, ಇದೇ ಜಿಲ್ಲೆಯಲ್ಲಿ ಹುಟ್ಟಿ 25 ವರ್ಷಗಳ ಕಾಲ ಮಾಧ್ಯಮ ಲೋಕದಲ್ಲಿ ಕೆಲಸ ಮಾಡಿದ್ದೇನೆ. ಆದರೆ ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಬಹಳ ಸಂತೋಷ ತಂದಿದೆ ಎಂದು ವಿದ್ಯಾರ್ಥಿಗಳಿಗೆ ಕೆಲವು ಹಿತವಚನಗಳನ್ನು ಹಂಚಿಕೊಂಡರು. ಒಂದೇ ಒಂದು ಮಾತು ಹೇಳಿಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಆಟ ಪಾಠ ಎಲ್ಲ ಕಡೆಗೂ ಸಿಗುತ್ತೆ, ನಮ್ಗೆ ಎಲ್ಲಾ ಶಾಲೆಗಳಲ್ಲೂ ಸಿಗುತ್ತೆ. ಆದ್ರೆ ಆಟ ಪಾಠದ ಜೊತೆಗೆ ಸಂಸ್ಕಾರ ಸಿಗುವಂತ ಏಕೈಕ ಸ್ಕೂಲ್ ಏನಾದ್ರೂ ಇದೆ ಅದು ಚುಂಚನಗಿರಿ ಶಾಲೆ. ಆಟ ಪಾಠ ನಿಮ್ಗೆ ಎಲ್ಲ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಸಿಗುತ್ತೆ, ಸಂಸ್ಕಾರ ಸಿಗುತ್ತೆ. ಇಲ್ಲಿ ಸಂಸ್ಕಾರ ತುಂಬಾ ಮುಖ್ಯ ನಮ್ಮೆಲ್ಲರಿಗೂ. ಶ್ರೀಗಳ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಂಸ್ಕಾರವಂತರಾಗಿ ಸಮಾಜದ ಪ್ರಜೆಗಳಾಗಿ ದೇಶಕ್ಕೆ ಉತ್ತಮ ಕೊಡುಗೆ ಕೊಡಬೇಕಾಗಿದೆ. ನನ್ನ ಮನವಿಯೂ ಇದೆ ಶ್ರೀಗಳ ನಂದೊಂದು ಮನವಿ ಇದೆ. ನಾನು ಮೊನ್ನೆ ಶ್ರೀಗಳನ್ನ ಭೇಟಿ ಮಾಡಿದಾಗ ನನಗೆ ಒಂದು ಅದ್ಭುತವಾದ ಘಟನೆ ನನ್ನ ಕತೆ ನನಗಿಂತ ನಿಜ ಘಟನೆ, ಆಂಜನೇಯನ ಬಗ್ಗೆ, ಆಂಜನೇಯನ ಸಂಸ್ಕಾರದ ಬಗ್ಗೆ, ವಿನಯದ ಬಗ್ಗೆ ನನಗೊಂದು ಕಥೆಯನ್ನ ಹೇಳಿದ್ರು ಗುರುಗಳು. ನನ್ನಿಷ್ಟೇ ಗುರುಗಳಲ್ಲಿ ಒಂದು ಮನವಿ, ತಾವು ತುಂಬಾ ಅದ್ಭುತವಾದ ಸ್ಫೂರ್ತಿಯ ಮಾತುಗಳನ್ನು ಹೇಳ್ತೀನಿ ಗುರುಗಳೇ. ಆದ್ರೆ ಇಷ್ಟು ಲಕ್ಷ ಜನ ಮಕ್ಕಳು, ಏನು ಮಠದಲ್ಲಿ 1,52,000 ಮಕ್ಕಳು ಓದ್ತಿದ್ದಾರೆ. ಅಷ್ಟು ಜನ ಮಕ್ಕಳುಗಳು ತಾವು ಮಾತಾಡೋದಕ್ಕೆ ಕಷ್ಟ ಆಗ್ತದೆ. ವಾರಕ್ಕೆ ಒಂದು ಅರ್ಧ ಗಂಟೆ ತಾವು ಒಂದು ವಿಡಿಯೋ ರೆಕಾರ್ಡ್ ಮಾಡಿ ನಮ್ಮ ಸಂಸ್ಕಾರ, ಆಚಾರ, ವಿಚಾರ ಮತ್ತೆ ಸ್ಫೂರ್ತಿಯ ಘಟನೆಗಳು, ಕಥೆಗಳು ತಮ್ಮ ಬಾಯಿಂದ ಮಕ್ಕಳು ಕೇಳಿಸ್ಕೊಂಡ್ರೆ ನಮ್ಮ ಸಮಾಜಕ್ಕೆ ಇನ್ನಷ್ಟು ಒಳ್ಳೆಯದಾಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ರಾಜ್ಯ ಮಟ್ಟದ ಚುಂಚಾದ್ರಿ ಕ್ರೀಡೋತ್ಸವದಲ್ಲಿ ಭಾಗಿಯಾಗಿದ್ದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಮಾತನಾಡಿ, ಯುವ ಜನತೆಯೇ ದೇಶದ ದೊಡ್ಡ ಆಸ್ತಿ, ಸದೃಢ ಆರೋಗ್ಯ ಹಾಗೂ ಶಿಕ್ಷಣಕ್ಕೆ ಮಹತ್ವ ನೀಡುವಂತೆ ಕರೆ ನೀಡಿದರು. ಒಂದು ಮನೆಯಲ್ಲಿ 10 ಜನ ಇದ್ದು 10 ಜನದಲ್ಲಿ ಒಬ್ಬರೇ ಒಬ್ಬರು ಕುಡಿತಾ ಇದ್ದು ಉಳಿದವರೆಲ್ಲ ರೋಗಿಗಳಾಗಿ, ಡ್ರಗ್ಸ್ ಅಡಿಕ್ಟ್ ಆಗಿ, ಆಲ್ಕೋಹಾಲಿಕ್ಸ್ ಆಗಿ ಏನೋ ಕೆಲಸ ಮಾಡಿದ್ರೆ ಮನೆ ಉದ್ಧಾರ ಆಗುತ್ತಾ? ಒಂದು ಯೋಚನೆ ಮಾಡಿ. 10 ಜನ ಇದ್ರೆ 10 ಜನಗಳು ಕೂಡ ಆರೋಗ್ಯ ಚೆನ್ನಾಗಿದೆ, ಬುದ್ಧಿ ಚೆನ್ನಾಗಿದೆ, ಯಾವ ವ್ಯಸನಗಳು ಇಲ್ಲ, ಎಲ್ಲರೂ ಕೂಡ ಕಷ್ಟದಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಮನೆ ಉದ್ಧಾರ ಆಗುತ್ತಾ? ಅದೇ ರೀತಿಯಲ್ಲಿ ಅಪಾರ್ಟ್ ಫ್ರಮ್ ಆಲ್ ಅದರ್ ರಿಸೋರ್ಸ್ ಆಫ್ ದ ಕಂಟ್ರಿ,
ದಿ ಬೆಸ್ಟ್ ರಿಸೋರ್ಸ್ ಆಫ್ ಎನಿ ಕಂಟ್ರಿ ಆರ್ ಎನಿ ಹೌಸ್ ಈಸ್ ಅವರ್ ಹ್ಯೂಮನ್ ರಿಸೋರ್ಸ್. ಬುದ್ಧಿ ಮಾತ್ರ ಹೊರತಾಗಿ ದೇಹ ಕೆಲಸ ಮಾಡಲು ಹೋಗುತ್ತೆ, ಅದು ತುಂಬ ಕಷ್ಟ ಅಂತ ತಿಳಿದು ದೇಹದಲ್ಲಿಯೂ ಕೂಡ ದೈಹಿಕವಾಗಿ ಕೂಡ ನೀವು ಸಶಕ್ತರಾಗಿರಬೇಕು ಅಂತ ಕ್ರೀಡೋತ್ಸವವನ್ನು ಪೂಜ್ಯರು ಪ್ರಾರಂಭ ಮಾಡಿದ್ರು. ಕೇವಲ ಕ್ರೀಡೋತ್ಸವ ಅಷ್ಟೇ ಅಲ್ಲ, ಇನ್ನು ಪ್ರತಿದಿನ 4 ಗೋಡೆಗಳ ಮಧ್ಯೆ ವಿದ್ಯಾಭ್ಯಾಸದಲ್ಲಿ ತೊಡಗಿರುವ ವಿದ್ಯಾರ್ಥಿಗಳು ಕ್ರೀಡೋತ್ಸವ ಪ್ರಯುಕ್ತ ಕುಣಿದು ಕುಪ್ಪಳಿಸಿದ್ದು ವಿಶೇಷವಾಗಿತ್ತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.